ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಸಂಡೇ, ಎಲ್ಲರೂ ಗುಡ್ ಮಾರ್ನಿಂಗು. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಅಂತ. ಏನಪ್ಪ ಅಂತಂದರೆ ಇವತ್ತು ನಾನು ಜಮೀನಕ್ಕೆ ಹೋಗ್ತಾ ಇದ್ದೆ ತೋಟ ನೋಡೋಕ್ಕೆ ಅಂತ. ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ನಮ್ಮ ಬಾಳೆ ಮರದಹಳ್ಳಿ ಅಂದರೆ ಇದು ಹಳ್ಳಿ ಇದು. ಬಾಳೆ ಮರದಹಳ್ಳಿ ಇಲ್ಲಿ ಒಂದು ಹೈಸ್ಕೂಲ್ ಇದೆ, ಓಕೆನಾ. ಸುಮಾರಿಲ್ಲ ಅಂತಂದ್ರೂ ಒಂದು 25 ವರ್ಷ ಆಯಿತು ಈ ಹೈಸ್ಕೂಲ್ ಆಗಿ, ಓಕೆನಾ. ಇಲ್ಲಿ ಹೇಗೆಲ್ಲ ವ್ಯವಸ್ಥೆ ಮತ್ತು ಎಜುಕೇಟೆಡು ಮಕ್ಕಳಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವ್ರಿಗೆ ಹೇಗೆಲ್ಲ ಇಲ್ಲಿ ಎಜುಕೇಟೆಡ್ ನಡೀತಿದೆ ಮತ್ತು ಚೆನ್ನಾಗಿ ನಡೀತಿದೆ ಹೇಗೆ ಅನ್ನೋದು ಇವತ್ತು ಭಾನುವಾರ ಬಂದಿದ್ದೀನಿ. ಅಂದರೆ ಸ್ಕೂಲ್ ಓಪನ್ ಇದ್ದಾಗ ಮಾಸ್ಟರ್ಗಳು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೂ ಇವತ್ತೇನಪ್ಪ ಅಂತಂದರೆ ಇವತ್ತೇನೋ ಒಂದು ವಿಡಿಯೋ ಮಾಡಲಿಕ್ಕೆ ಔಟ್ಸೈಡಿಂದ ಹೇಗೆಲ್ಲ ಎಜುಕೇಟೆಡ್ ಮಾಡ್ತಿದ್ದಾರೆ, ಹೇಗೆಲ್ಲ ಮತ್ತು ಕ್ಲಾಸ್ ರೂಮ್ ಹೇಗೆಲ್ಲ ಇದೆ ಅನ್ನೋದು ಇವತ್ತು ತೋರಲಿಕ್ಕೆ ಅಂತ ಇವತ್ತು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ ಹೇಗೆಲ್ಲ ಇದೆ ಮತ್ತು ನಮ್ಮ ಹೈಸ್ಕೂಲು ಅನ್ನೋದು ಮತ್ತು ಇವತ್ತು ವಿವರವನ್ನು ಇವತ್ತು ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡ್ತಿರಲ್ಲ ಫ್ರೆಂಡ್ಸ್, ಇದೇ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಾಳೆಮರದಹಳ್ಳಿ ಭದ್ರಾವತಿ, ಓಕೆನಾ. ಬನ್ನಿ ಒಳಗಡೆ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಇದೇ ಎಂಟ್ರೆನ್ಸು, ಓಕೆನಾ. ಒಳಗಡೆ ಹೋಗ್ಬೇಕಾದ್ರೆ ಬನ್ನಿ ನೋಡ್ಕೊಬರೋಣ ಹೇಗೆಲ್ಲ ಎಜುಕೇಟೆಡ್, ಹೇಗೆಲ್ಲ ಭಾನುವಾರ ಹೇಗೆಲ್ಲ ಇದೆ ಸ್ಕೂಲ್ ಅನ್ನೋದು, ಓಕೆನಾ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಶಾಲೆ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಹೇಗೆಲ್ಲ ಇದೆ. ನೋಡ್ತಾರ ಫ್ರೆಂಡ್ಸ್, ಇಲ್ಲಿ ಕಲಾ ವೇದಿಕೆ ಅಂತ ಇದೆಯಲ್ಲ, ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಯೂನಿಯನ್ ಡೇ ಇಟ್ಟಾಗ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಾಗ ಮತ್ತು ಇಲ್ಲಿ ಧ್ವಜಾರೋಹಣ ಹಾರಿಸ್ದಾಗ ನೋಡಿ ಇಂಥ ಫಂಕ್ಷನ್ ಮಾಡಲಿಕ್ಕೆ ಗೌರ್ಮೆಂಟ್ ಕಡೆಯಿಂದ ನೋಡಿ ಇಂಥ ಸವಲತ್ತುಗಳು ಮಾಡಿದ್ದಾರೆ. ನೋಡ್ತಿಲ್ಲ ಫ್ರೆಂಡ್ಸ್, ಸರ್ಕಾರ ಪ್ರೌಢಶಾಲೆ ನೋಡ್ತಿರಲ್ಲ. ನಮ್ಮ ಕ್ಲಾಸ್ ರೂಮ್ ಎಲ್ಲ ಹೇಗಿದೆ, ಎಲ್ಲ ಕ್ಲೋಸ್ ಆಗಿದೆ. ಇವತ್ತು ಭಾನುವಾರ ರಜಾ ಅಲ್ಲ, ಅದಕ್ಕೋಸ್ಕರ ಇವತ್ತೇನೋ ಟ್ಯೂಷನ್ ಇದೆ ಅಂತ ಇವತ್ತು ನೋಡಿ ಹೆಣ್ಮಕ್ಳು ಬಂದಿದ್ದಾರೆ ಇವತ್ತು. ನೋಡ್ತಿಲ್ಲ ಫ್ರೆಂಡ್ಸ್, ಇಲ್ಲಿ 165 ಜನ ಟೋಟಲು 8th 9th 10th ಎಲ್ಲ ಸೇರಿ 165 ಜನ ಇಲ್ಲ 170 ಜನ ಇದ್ದಾರೆ ಅಂತ ಇವತ್ತು ಮಾಹಿತಿ ಕೇಳಿದೆ, ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಖ್ಯೋಪಾಧ್ಯಾಯರ ಕೊಠಡಿ ನೋಡ್ತಿದ್ರಲ್ಲ ಹೈಸ್ಕೂಲಲ್ಲೆಲ್ಲ ನೀವು ಓದಬೇಕಾದ್ರೆ ನಮಗೂ ಇದೇ ರೀತಿ ಇತ್ತು. ಓದ್ಬೇಕಾದ್ರೆ ಮುಖ್ಯೋಪಾಧ್ಯಾಯರಂದರೆ ಮಾಸ್ಟ್ರುಗಳು ಮತ್ತು ಸೀನಿಯರ್ ಮಾಸ್ಟ್ರುಗಳು ಅವರ ಕೊಠಡಿ ಇದು, ಓಕೆನಾ. ಕಾರ್ಯಾಲಯ ಅಂತಂದ್ರೆ ಗೊತ್ತೈತಲ್ಲ, ಅವ್ರ ಪರ್ಸ್ನಲ್ ವರ್ಕು, ಮಾಸ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಇಲ್ಲಿ ಬಂದಂಥ ಇಲ್ಲಿ ಅವರ ಪರ್ಸ್ನಲ್ ವರ್ಕ್ ಅಂತ ಮಾಡೋದಂತ ಇರ್ಬೋದು ಇಂಥ ಕಾರ್ಯಾಲಯ ಅಂತ ಹೇಳ್ತೀನಿ. ಇದು ಬಂದು ಅಧ್ಯಾಪಕರ ಕೊಠಡಿ. ಅಧ್ಯಾಪಕರು ಅಂದ್ರೆ ಗೊತ್ತೈತಲ್ಲ, ಈಗ ಜೂನಿಯರು ಸೀನಿಯರು ಅಂತ ಹೇಳ್ತಾರಲ್ಲ ಅಂಥ ಕೊಠಡಿನೂ ಸುಧಾ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಸೂಚನಾ ಫಲಕ, ನಾವು ಹೈಸ್ಕೂಲ್ ಓದ್ಬೇಕು ಸೂಚನಾ ಫಲಕ ಅಂತ ಗೊತ್ತೈತಲ್ಲ, ಯಾವುದೇ ಹಬ್ಬ ಮತ್ತು ಏನಾದರೂ ರಜಾ ಆಗಿರ್ಬೋದು, ಏನಾರ ಫಂಕ್ಷನ್ ಆಗಿರ್ಬೋದು ಇಲ್ಲಿ ಹಾಕ್ತಾರೆ ನೋಡಿ. ಸ್ಟೂಡೆಂಟ್ಗಳು ಇಲ್ಲಿ ಬಂದು ನೋಡ್ತಿದ್ವಿ ಏನೆಲ್ಲ ಫಂಕ್ಷನ್ ಇದೆ, ಯಾವ ಡೇಟಿಗಿದೆ, ಏನೆಲ್ಲ ಇದಾಗ್ತಾಯಿದ್ದಾರೆ ಮತ್ತು ರಿಸಲ್ಟ್ ಹಾಕ್ತಾರೆ ನೋಡಿ, ಓಕೆನಾ. 8th 9th ಎಲ್ಲ ಇಲ್ಲೇ ರಿಸಲ್ಟ್ ಹಾಕ್ತಾರೆ ಅಂತ ಹೇಳ್ತೀನಿ ನಾನು. ಅಂದರೆ 8th ಇಂದ 10th ವರೆಗೂ ಓದ್ಬೇಕಾದ್ರೆ ನಮಗೂ ನೆನಪುಗಳಿದ್ದಾವೆ. ಆ ರೀತಿ ನೋಡಿ ಎಲ್ಲ ಸ್ಕೂಲ್ಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ, ಓಕೆನಾ. ನೋಡಿ ಫ್ರೆಂಡ್ಸ್, ಸ್ಮಾರ್ಟ್ ಕ್ಲಾಸ್ ರೂಮು ಗೊತ್ತೈತಲ್ಲ, ಇದು ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತಂದರೆ ಇಲ್ಲಿ ಮತ್ತು ಕಂಪ್ಯೂಟರ್ಗಳು ಇರ್ತಾವೆ ನೋಡಿ, ಓಕೆನಾ. 8th 9th 10thಗೆಲ್ಲ ಗೌರ್ಮೆಂಟಿಂದ ಕಂಪ್ಯೂಟ್ರು ಕ್ಲಾಸ್ಗಳಿದ್ದಾವೆ, ಇಲ್ಲಿ ಟ್ರೈನ್ ಅಪ್ ಇದ್ದಾರೆ, ಓಕೆನಾ. ಅದಕ್ಕೆ ಆದಂಥ ಒಂದು ಮಾಸ್ಟರ್ಗಳು ಇರ್ತಾರೆ ನೋಡಿ, 9th ವಿಭಾಗ ನೋಡಿ ಅಂಥವ್ರಿಗೆ ಸ್ಮಾರ್ಟ್ ಕ್ಲಾಸ್ ರೂಮು ಅಂದರೆ ಕಂಪ್ಯೂಟ್ರು ತರಬೇತಿಯನ್ನು ಕೊಡ್ತಾರೆ ಫ್ರೀಯಾಗಿ ಗೌರ್ಮೆಂಟಿಂದ. ನೋಡ್ತಿದ್ರಲ್ಲ ಎಷ್ಟೆಲ್ಲ ಗೌರ್ಮೆಂಟು ಎಷ್ಟೋ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಬಡವರ ಮಕ್ಕಳಿಗೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್, ಓಕೆನಾ. ನೋಡ್ತಿಲ್ಲ ಫ್ರೆಂಡ್ಸ್, ಇದು ಗೇಟ್ ಹಾಕಿದ್ದಾರೆ, ಚೈನ್ ಹಾಕಿದ್ದಾರೆ ನೋಡಿ. ಇದು ಮಹಡಿ, ಮೇಲ್ಗಡೆ ಹೋಗ್ಬೇಕು ಅಂದರೆ ಕೆಳಗಡೆ ಮಾತ್ರ ಅಲ್ಲ ಮೇಲ್ಗಡೆನೂ ಇದೆ, ಓಕೆನಾ. ಅಂದರೆ ಗೌರ್ಮೆಂಟಿಂದ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮಕ್ಕಳು, ಬಡವ್ರ ಮಕ್ಕಳು ಓದಲಿಕ್ಕೆ ಫ್ರೆಂಡ್ಸ್. ನೋಡಿ, ಇದು 10th ಕ್ಲಾಸ್ ರೂಮು, 10ನೇ ತರಗತಿ, ಇದೇ ಲಾಸ್ಟ್ 10ನೇ ತರಗತಿ. ಮತ್ತು ಸೆಕ್ಷನ್ ಎಲ್ಲ ಮಾಡಿರ್ತಾರೆ ABC ಅಂತ, ಓಕೆನಾ. ಅದರೂ ಎಲ್ಲ ಇರ್ತದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ನೋಡ್ಕೊಬರೋಣ. ಅಂದರೆ ಕಿಟಕಿಯಿಂದ ಔಟ್ಸೈಡಿಂದ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ರಜಾ ಅಲ್ಲ ಭಾನುವಾರ ನೋಡಿ. ಟೇಬಲ್ ನೀವು ಓದ್ಬೇಕಾರೆ ಹೈಸ್ಕೂಲಲ್ಲಿ ಹೇಗೆಲ್ಲ ನೆನಪು ಬರ್ತಲ್ಲ, ಡೆಸ್ಕ್ಗಳು ಹೇಗೆಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್. ನೋಡ್ತಿರಲ್ಲ ಡೆಸ್ಕೆಲ್ಲ ಕೂತ್ಕೊಳ್ಳೋದು ಹೇಗಿದೆ. ನಮ್ಮದು ಸುಧಾ ಈ ರೀತಿ ಸೇಮ್ ಇತ್ತು ಅಂತ ಹೇಳ್ತೀನಿ ಡೆಸ್ಕ್ಗಳು. ನೋಡ್ತಿರಲ್ಲ ಹಳೆ ಡೆಸ್ಕ್ಗಳು ಆ ರೀತಿ ಮಾಡಿದ್ದಾರೆ, ಗೌರ್ಮೆಂಟ್ ಕಡೆಯಿಂದ ಕೊಡ್ತಾಯಿದ್ದಾರೆ ನೋಡಿ, ಓಕೆನಾ. ಟೇಬಲ್ ಕೂತ್ಕೊಳ್ಳೋದು ಸ್ವಲ್ಪ ಕ್ಲಿಯರಾಗಿ ಅಷ್ಟು ಕಾಣಲ್ಲ, ಯಾಕೆಂದರೆ ಕಿಟಕಿ ಔಟ್ಸೈಡಿಂದ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಓಪನ್ ಇದ್ದರೆ ಒಳಗಡೆ ತೋರಿಸ್ತಿದ್ದೆ ಫ್ರೆಂಡ್ಸ್ ನಾನು, ಓಕೆನಾ. ಮಾಸ್ಟರ್ ನೋಡಿ ಚೇರ್ಗಳು ಕೂತ್ಕೊಂಡು ಪಾಠ ಮಾಡೋದು, ಬೋರ್ಡ್ಗಳು ನೋಡ್ತಿರಲ್ಲ, ಹಳೆ ನೆನಪುಗಳು ನಮಗೂ ಆಗುತ್ತೆ ಅಲ್ವಾ ಓದ್ಬೇಕಾರೆ. ಈಗೆಲ್ಲ ಕಷ್ಟಪಟ್ಟು ಸ್ಕೂಲಲ್ಲಿ ಓದ್ತಾರೆ ಅನ್ನೋದು. ಊಟ ಎಲ್ಲ ನೋಡಿ, ನಾವು ಓದ್ಬೇಕಾದ್ರೆ ಊಟ ಇರಲಿಲ್ಲ, ಈಗ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಹೇಗೆಲ್ಲ ಬೋರ್ಡ್ಗಳಿದೆ,
ಇದು ನೋಡಿ ಫ್ರೆಂಡ್ಸ್, ಇದು 10th ಬಿ. ನಾ ಫಸ್ಟ್ ತೋರಿಸಿದ್ದು 10th ಎ, ಇದು 10th ಬಿ. ಬಿ ಅಂದರೆ ಎ ಬಿ ಅಂತ ಮಾಡಿದ್ದಾರೆ ಸೆಕ್ಷನು. ಯಾಕೆಂದರೆ ಮಕ್ಳುಗಳು ಜಾಸ್ತಿ ಇದ್ದಾಗ ಒಂದೇ ಸಲ ಹಾಕಲ್ಲ, ರೂಮಲ್ಲಿ ಬೇರೆ ಬೇರೆ ಡಿವೈಡ್ ಮಾಡ್ತಾರಲ್ಲ, ಎ ಬಿ ಸಿ ಅಂತ. ಓಕೆನಾ, ಇಷ್ಟಿಷ್ಟು ಮಕ್ಕಳು ಅಂತ ಮಾಡ್ತಾರೆ ನೋಡಿ, ಎಷ್ಟೆಲ್ಲ ಮಾಡಿದ್ದಾರೆ ಗೋರ್ಮೆಂಟಿಂದ. ನೋಡಿ ತಟ್ಟೆಗಳು ಇದೆ ಊಟಕ್ಕೆ, ಯಾವ್ಯಾವ ಬೇಕೋ ತಟ್ಟೆಗಳು ತೊಳ್ಕೊಂಡು ಊಟ ಮಾಡೋದು. ಬನ್ನಿ ಫ್ರೆಂಡ್ಸ್, ಎಲ್ಲ ತೋರಿಸ್ಕೊಬರ್ತೀನಿ, ಈಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಗೋರ್ಮೆಂಟಿಂದ ಅಂತ. ನೋಡ್ತಿರಲ್ಲ ಫ್ರೆಂಡ್ಸ್, 8ನೇ ತರಗತಿ ರೂಮ್ ಇದು, ನೋಡ್ತಿದ್ರಲ್ಲ. ಇನ್ನೂ ಮೇಲ್ಗಡೆ ಇದೆ, ಬನ್ನಿ ಹೋಗೋಣ. ಇದು ಎ ಸೆಕ್ಷನ್, ಇದು 8ನೇ ತರಗತಿ. ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗೋಣ, ಈಗೆಲ್ಲ ಇದೆ ಅನ್ನೋದು. ಕೆಳಗೆ ಮಾತ್ರ ಅಲ್ಲ, ಮೇಲ್ಗಡೆನೂ ಗ್ರಂಥಾಲಯಗಳಿರ್ಬೋದು, ಮತ್ತು ಎ ಬಿ ಸಿ ಅಂತ ಗ್ರೂಪ್ ಮಾಡಿರ್ತಾರೆ, ಮೇಲ್ಗಡೆನೂ ಇರುತ್ತೆ ಫ್ರೆಂಡ್ಸ್. ಬನ್ನಿ ನೋಡ್ಕೊಬರೋಣ. ಮೆಟ್ಲು ಹತ್ತಾ ಇದ್ದೀನಿ ಫ್ರೆಂಡ್ಸ್ ಮೇಲ್ಗಡೆ. ಹೀಗೆಲ್ಲ ಇದೆ ರೂಮ್ಗಳನ್ನು ತೋರಿಸ್ತಾ ಇದ್ದೀನಿ ಔಟ್ಸೈಡಿಂದ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಳೆಯ ವಿದ್ಯಾರ್ಥಿ ಸಂಘದ ಕಚೇರಿ ಇದು, ಗ್ರಂಥಾಲಯ. ನೋಡ್ತಿಲ್ಲ, ಗ್ರಂಥಾಲಯಗಳು ಹಳೆಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದ್ತಾರೆ, ಗ್ರಂಥಾಲಯನ ಗೊತ್ತೈತಲ್ಲ. ನೋಡಿ ಇದೇ ರೂಮು, ಬೀಗ ಹಾಕಿದ್ದಾರೆ. ಗ್ರಂಥಾಲಯಗಳ ಬುಕ್ಕು, ಹಳೆ ಬುಕ್ಕು, ಹಿಸ್ಟ್ರಿ ಬುಕ್ ಎಲ್ಲ ಪ್ರತಿಯೊಂದು ಬುಕ್ ಇರ್ತವೆ, ಎಲ್ಲ ಬಂದು ಇಲ್ಲಿ ಓದ್ತಾರೆ ನೋಡಿ, ಇಲ್ಲಿ ಫ್ರೀ ಇದ್ದ ಟೈಮಲ್ಲಿ ಫ್ರೆಂಡ್ಸ್. ಓಕೆನಾ, ಈಗೆಲ್ಲ ನೋಡಿ ಬೋರ್ಡ್ ಹಾಕಿದ್ದಾರೆ. ಗ್ರಂಥಾಲಯವು ಉದ್ಘಾಟನೆ ಮಾಡಿದಾಗ ಜಗದೀಶ್ ಸರ್ ಶೆಟ್ಟರ್ ಬಂದಿದ್ದಾರೆ ನೋಡಿ, ತಾರೀಕಟ್ಟೆಯಿಂದ. ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ನೋಡ್ತೀರಾ ಫ್ರೆಂಡ್ಸ್, ಗ್ರಂಥಾಲಯ ಅಂದರೆ ಹೇಗೆಲ್ಲ ಇದೆ ಅನ್ನೋದು. ಓಕೆನಾ, ಆದರೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಔಟ್ಸೈಡಿಂದ. ಒಳಗಡೆ ಆಗಿರೋ ತೋರಿಸ್ತಿದೆ, ಒಳಗಡೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಇವತ್ತು ಭಾನುವಾರ ಅಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಭಾನುವಾರ ಇದ್ದರೂ ಮಾಸ್ಟರ್ಗಳು ಪರ್ಮಿಷನ್ ಕೊಡಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡಿದ್ರ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಹೈಸ್ಕೂಲ್ ಮಕ್ಕಳಿಗೆ ಊಟ ಅಡುಗೆ ಮಾಡೋದಿಲ್ಲಿ ಮೇಡಮ್ಗಳು ಬಂದಿಲ್ಲಿ. ಓಕೆನಾ, ಅವರಂತ ಗೋರ್ಮೆಂಟಿಂದ ತೊಗೊಂಡಿರ್ತಾರೆ ಅಡುಗೆನ, ಇಲ್ಲ ಟೆಂಪ್ರವರಿ ಆಗಿ ತೊಗೊಂಡಿರ್ತಾರೆ ಅಡುಗೆ ಮನೆ. ಇಲ್ಲೇ ಅಡುಗೆ ಮಾಡ್ತಾರೆ ಹೈಸ್ಕೂಲ್ ಮಕ್ಕಳಿಗೆ. ಮೊಟ್ಟೆ ಆಗಿರ್ಬೋದು, ಸಸ್ಯಾಹಾರಿ ಮಾತ್ರ. ಓಕೆನಾ, ಮುದ್ದೆನೂ ಊಟ ನೋಡಿ, ಮುದ್ದೆನೂ ಕೊಡ್ತಾರಂತೆ, ರೈಸು ಮಾಡ್ತಾರಂತೆ ನೋಡಿ. ಓಕೆನಾ, ಹೈಸ್ಕೂಲಿಂದ ನಾವು ಇದು ಮಾಡ್ಬೇಕಾರೆ, ಓದ್ಬೇಕಾರೆ ಊಟ ಏನೂ ಇರಲಿಲ್ಲ. ಈಗ ಮಕ್ಕಳಿಗೆ ಹೊಡೆಯೋದು ಸುಧಾ ಇಲ್ವಂತೆ ನೋಡಿ ಫ್ರೆಂಡ್ಸ್. ಓಕೆನಾ, ಆ ರೂಲ್ಸು ನಾವಿದ್ದಾಗ ಹೊಡಿತಿದ್ರು, ಇವಾಗ ಮಕ್ಕಳಿಗೆ ಹೊಡೆಯಲ್ಲ. ಓಕೆನಾ, ಬುದ್ಧಿ ಕಲೀರಿ ಅಂತ ಹೇಳ್ತಾರೆ ಅಷ್ಟೇ. ನೋಡ್ತಾ ಫ್ರೆಂಡ್ಸ್, ಮಕ್ಕಳು ಹೈಸ್ಕೂಲ್ ಮಕ್ಕಳು ಆಟಕ್ಕೆ ಅಂತ ಒಂದು ಫೀಲ್ಡ್ ಇರುತ್ತೆ ನೋಡಿ, ಎಷ್ಟೆಲ್ಲ ವಿಶಾಲವಾದ ವಾತಾವರಣ ಇದೆ, ತೋಟಗಳಿದ್ದಾವೆ. ಓಕೆನಾ, ಮಲೆನಾಡು ಅಂದ್ರೆ ಅಡಿಕೆ ತೋಟ ಇದ್ದೇ ಇರುತ್ತೆ ಬಿಡಿ ನಮ್ಮದು. ಓಕೆನಾ, ಹೀಗೆಲ್ಲ ಇದೆ ನೋಡಿ. ಓಕೆನಾ, ಇಲ್ಲೇ ಮಕ್ಕಳು ಹೈಸ್ಕೂಲ್ ಮಕ್ಕಳು ಎಲ್ಲ ಆಟ ಆಡೋಕ್ಕೆ ವಾತಾವರಣ ಎಲ್ಲ ನೋಡಿ ಬಿಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಓಕೆನಾ, ಕಾಂಪೌಂಡು ನೋಡ್ತಾ ಹೆಂಗೆಲ್ಲ ಸೇಫ್ಟಿ ಮಾಡಿದ್ದಾರೆ ಗೌರ್ಮೆಂಟಲ್ಲಿ ನೋಡಿ. ಒಬ್ಬೊಬ್ಬರಾಗಿ ಎಲ್ಲ ಹೈಸ್ಕೂಲ್ ಮಕ್ಕಳು ಬರ್ತಾಯಿದ್ದಾರೆ ನೋಡಿ. ಓಕೆನಾ, ಏನೋ ಟ್ಯೂಷನ್ ಇದೆ ಅಂತೆ ಭಾನುವಾರ, ಸ್ವಲ್ಪ ಜನಕ್ಕೆ ಮಾಡ್ತಾರಂತೆ ಸ್ಟೂಡೆಂಟ್ಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಸ್ವಚ್ಛ ಭಾರತ ಮಿಷನ್ನು ನೋಡಿ, ಗೋರ್ಮೆಂಟಿಂದ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು. ನೀರಾವರಿ ಆಗಿರ್ಬೋದು, ಟಾಯ್ಲೆಟ್ ರೂಮ್ ಆಗಿರ್ಬೋದು. ಓಕೆನಾ, ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು ನೋಡಿ. ಹೊಸ್ದಾಗಿ ಇನ್ನೊಂದು ಕಟ್ತಿದ್ದಾರೆ ಗೋರ್ಮೆಂಟಿಂದ ನೋಡಿ. ಇಷ್ಟು ಸವಲತ್ತುಗಳನ್ನು ಯಾರಾದರೂ ಕೊಡ್ತಾರೆ, ಪ್ರೈವೇಟಲ್ಲೂ ಸುಧಾ ಕೊಡಲ್ಲ ಅಂತ ಹೇಳ್ತೀನಿ. ಓಕೆನಾ, ಗೋರ್ಮೆಂಟು ಬಡವ್ರ ಮಕ್ಕಳು ಗೋರ್ಮೆಂಟಲ್ಲೇ ಓದಬೇಕು ನೋಡಿ. ಓಕೆನಾ, ಗೋರ್ಮೆಂಟಲ್ಲಿ ಸವಲತ್ತುಗಳು ಚೆನ್ನಾಗಿರ್ತವೆ, ಊಟದಿಂದ ಇರ್ಬೋದು, ಮತ್ತು ಎಜುಕೇಟೆಡ್ ಇರ್ಬೋದು. ಈಗಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಓಕೆನಾ, ಎಲ್ಲರೂ ಬಡವ್ರ ಮಕ್ಕಳನ್ನ ಓದಲೇಬೇಕು ಗೋರ್ಮೆಂಟ್ ಸ್ಕೂಲ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಓದಬೇಕು ಗೋರ್ಮೆಂಟ್ ಸ್ಕೂಲಲ್ಲಿ. ನೋಡ್ತಾ ಇದ್ರಲ್ಲ, ನೀರಿನ ವ್ಯವಸ್ಥೆ ಹೇಗೆಲ್ಲ ಮಾಡಿದ್ದಾರೆ ಗೋರ್ಮೆಂಟಿಂದ. ನೀರಿಗೇನು ಬರ ಇಲ್ಲ ಇಲ್ಲಿ ನಮ್ಮ ಕಡೆ ನೋಡಿ. ಶೌಚಾಲಯ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಹೇಗೆಲ್ಲ ಕಟ್ಟಿದ್ದಾರೆ ಅನ್ನೋದು. ಓಕೆನಾ, ನಮಗೆ ಈ ರೀತಿಯ ಅನುಕೂಲಗಳು ಇರಲಿಲ್ಲ, ಆದರೆ ಈಗಿನ ಮಕ್ಕಳಿಗೆ ಅನುಕೂಲಗಳು ಗೋರ್ಮೆಂಟು ಚೆನ್ನಾಗಿ ಮಾಡ್ತೈತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ ಹೀಗೆಲ್ಲ ಕಟ್ಟಿದ್ದಾರೆ ಅನ್ನೋದು, ಮೊದಲೇ ಇರಲಿಲ್ಲ. ಇವೆಲ್ಲ ಕಟ್ಟಿ ಒಂದು 8 ವರ್ಷ ಆಗಿರ್ಬೋದು ನೋಡಿ ಫ್ರೆಂಡ್ಸ್. ಓಕೆನಾ, ಹಾಗೆ ಪಕ್ಕದಲ್ಲಿ ಅಡಿಕೆ ತೋಟನೂ ಇದೆ ಅಂತ ಹೇಳ್ತಿದ್ದೀನಿ, ಶಾಲೆ ಪಕ್ಕ. ಓಕೆನಾ, ಅದೆಲ್ಲ ಅವ್ರ ಹೆಸರು ನೋಡಿ ಫ್ರೆಂಡ್ಸ್. ಮಕ್ಕಳೆಲ್ಲ ಟ್ಯೂಷನ್ಗೆ ಬಂದಿದ್ದಾರೆ ನೋಡಿ, ಟ್ಯೂಷನ್ ಕರೆದಿದ್ದಾರೆ ಅಂತ ನೋಡಿ, ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಗೇಟ್ ಇದೆ ನೋಡಿ, ಗೇಟು ವಾತಾವರಣ ಹೇಗೆಲ್ಲ ಮಾಡಿದ್ದಾರೆ ನೋಡಿ. ಸ್ಟೂಡೆಂಟ್ ಪಾಪ, ಲೇಡೀಸ್ ಪಾಪ ಇವ್ರು ಬಂದಿದ್ದಾರೆ ಸ್ಟೂಡೆಂಟು ನೋಡಿ. ಟ್ಯೂಷನ್ ಭಾನುವಾರ ಆದರೂ ಟ್ಯೂಷನ್ಗೆ ಬರಳಿದ್ದಾರೆ, ಆದರೂ ಬರ್ತಾರೆ ನೋಡಿ. ಎಲ್ಲ ನಾಚ್ಕೊತಾ ಇದ್ದಾರೆ ಮಕ್ಕಳು ನೋಡಿ. ವಿಡಿಯೋ ಮಾಡಬೇಡಿ ಅಂಕಲ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಮಾತಾಡ್ತಿಲ್ಲ ಪಾಪ, ಪುಟ್ಟಿಯರು ನೋಡಿ. ಓಕೆನಾ, ಎಲ್ಲ ಕಲರ್ ಡ್ರೆಸ್ಸಲ್ಲಿ ಎಲ್ಲ ಇವತ್ತು ಟ್ಯೂಷನ್ಗೆ ಬಂದಿದ್ದಾರೆ, ಮಾಸ್ಟ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಎಲ್ರಿಗೂ ಬಾಯ್ ಬಾಯ್. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆಲ್ಲ ವಿಡಿಯೋ ಮಾಡಿದೆ ಅಂತ ನೋಡಿ. ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹೈಸ್ಕೂಲು 8th 9th 10th ಎಲ್ಲರೂ ಇವತ್ತು ನೋಡಿ ಬಂದಿದ್ದಾರೆ ನೋಡಿ. ಎಲ್ಲರೂ ಬಾಯ್ ಬಾಯ್ ಮಾಡ್ತಾಯಿದ್ದಾರೆ ನೋಡಿ. ಎಜುಕೇಟೆಡ್ ಹೇಗೆಲ್ಲ ಗೋರ್ಮೆಂಟು ಸವಲತ್ತುಗಳು ಕೊಟ್ಟಿದೆ ಅನ್ನೋದು ಎಷ್ಟು ಖುಷಿಯಾಗಿದೆ. ಹೆಣ್ಮಕ್ಳು ಅನ್ನೋದು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು. ಎಲ್ಲಾದ್ರೂ ಮಕ್ಕಳು ಚೆನ್ನಾಗಿ ಓದಿ ಎಲ್ಲರೂ. ಓಕೆನಾ, ಎಲ್ಲರೂ ಚೆನ್ನಾಗಿ ಓದಿ ನೋಡಿ. ಎಲ್ಲ
ಚೆನ್ನಾಗಿ ಓದಿ ಎಲ್ಲರೂ. ಓಕೆನಾ? ಒಳ್ಳೆ ಗೋರ್ಮೆಂಟ್ ಕೆಲಸ ತಗೊಳ್ಳಿ, ಓದಿ. ಪ್ರೈವೇಟ್ ಆಗಿರ್ಬೋದು, ಗೋರ್ಮೆಂಟ್ ಆಗಿರ್ಬೋದು. ಓಕೆನಾ? ಒಳ್ಳೆ ಬುದ್ಧಿ ಕಲಿಬೇಕು ಅಂತ ನಾನು ಈ ವಿಡಿಯೋನ ಮಾಡಿ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿ ಬಾಯ್ ಬಾಯ್ ಮಾಡಿ ಪುಟ್ಟಿ. ಬಾಯ್ ಮಾಡಿ ಎಲ್ಲರೂ. ಏನೇ ಇದ್ರು ತಪ್ಪಿದ ವಿಡಿಯೋ ಮಾಡಿದ್ರಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಈಗ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್. ಓಕೆ.